ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಗ್ಯಾಸ್ KYC ಅನ್ನ ಯಾವ ರೀತಿಯಾಗಿ ನಾವು ನಮ್ಮ ಮೊಬೈಲ್ ಫೋನ್ ನಲ್ಲೇ ಮಾಡಬಹುದು ಅನ್ನುವಂತ ವಿಧಾನವನ್ನ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ಒಂದು ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ದಯವಿಟ್ಟು ಇವತ್ತೇ ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ನಾನು ಮಾಡುವಂತ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಇದೆ, ಕೆಂಪು ಅಕ್ಷರಲೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬಾಜು ಬೆಲ್ ಐಕಾನ್ ಗಂಟಿ ಬರ್ತದೆ, ಮೇಲಿನ ಗಂಟಿ ಬಾರಿಸ್ಬಿಟ್ರೆ ಸಾಕು ನಾನು ಮಾಡೋತಾ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರತ್ತೆ. ನೀವು ಮನೆಯಲ್ಲೇ ಕುಳಿತುಕೊಂಡು ನಾನ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳ ನೋಡೋ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡೆಯಬಹುದು ಸ್ನೇಹಿತರೆ. ಓಕೆ, ನೋಡೋಣ ಇವತ್ತು ಯಾವ ರೀತಿಯಾಗಿ ನಾವು ಎಲ್ಲ ತರದ ಒಂದು ಗ್ಯಾಸ್ ಗಳ KYC ಅನ್ನ ಮಾಡಬಹುದು ಅನ್ನುವಂತಹ ವಿಧಾನವನ್ನ ನೋಡೋದಾದ್ರೆ ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ನಲ್ಲಿ ಇರುವಂತಹ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡ್ಕೊಳ್ಳಿ. ಮಾಡಿದ ನಂತರ ನೀವೇನ್ ಮಾಡ್ಬೇಕಾಗತ್ತೆ, ಇವತ್ತು ಗ್ಯಾಸ್ ಗಳ KYC ಅನ್ನ ಮಾಡಬೇಕಾಗಿದೆ ಅಂತೇಳಿ ನೀವು ಜಸ್ಟ್ ಆನ್ಲೈನ್ ಒಳಗೆ ಸರ್ಚ್ ಮಾಡಿದ್ರೆ ಇವತ್ತು ನೀವು ಸಪೋಸ್ ಮೊಬೈಲ್ ಒಳಗೆ ಮಾಡಬೇಕಾಗಿತ್ತು ಅಂದ್ರೆ ಎರಡು ಅಪ್ಲಿಕೇಶನ್ ಗಳನ್ನ ಅವ್ರು ಬಿಟ್ಟಿದ್ದಾರೆ. ಒಂದು ಆಧಾರ್ ಫೇಸ್ RD ಅಂತ ಇದ್ದಿರತ್ತೆ, ಇನ್ನೊಂದು HP ಗ್ಯಾಸ್. ಸಪೋಸ್ ನೀವು HP ಗ್ಯಾಸ್ KYC ಅನ್ನ ಮಾಡ್ತಾ ಇದ್ದೀರಾ ಅಂದ್ರೆ HP ಪೇ ಅಂತ ಟೈಪ್ ಮಾಡಿದ್ರೆ ಸಾಕು, ಆ ಒಂದು ಅಪ್ಲಿಕೇಶನ್ ಬರುತ್ತೆ. ನೀವು ಮೊಬೈಲ್ ಫೋನ್ ನಲ್ಲಿ ಏನ್ ಮಾಡ್ಕೋಬೇಕು, ಅದನ್ನ ಇನ್ಸ್ಟಾಲೇಷನ್ ಮಾಡ್ಕೊಂಡು KYC ಕೂಡ ನೀವು ಸಂಪೂರ್ಣವಾಗಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರತ್ತೆ. ಓಕೆನಾ, ಇಲ್ಲಿ ಅಪ್ಲಿಕೇಶನ್ ನೋಡಬಹುದು HP ಪೇ ಅಂತೇಳಿ ನೀವು ಏನ್ ಮಾಡಬಹುದು, ಈ ಒಂದು ಅಪ್ಲಿಕೇಶನ್ ವನ್ನ ನಿಮ್ಮ ಮೊಬೈಲ್ ಫೋನ್ ನಲ್ಲೇ ಇಲ್ಲಿ ಕಾಣಿಸ್ತಾ ಇದೆ. ಈ ಒಂದು ಅಪ್ಲಿಕೇಶನ್ ಏನ್ ಮಾಡಬೇಕು, ನಿಮ್ಮ ಮೊಬೈಲ್ ಫೋನ್ ಒಳಗ ಇನ್ಸ್ಟಾಲೇಷನ್ ಮಾಡಿಕೊಂಡು ಅಲ್ಲಿ ನಿಮ್ಮ ಕನ್ಸ್ಯೂಮರ್ ID ಅನ್ನ ಹಾಕಿ, ನಿಮ್ಮ ಕನ್ಸ್ಯೂಮರ್ ID ಹಾಕಿದ ನಂತರ ಅಲ್ಲಿ ಯಾರ ಹೆಸರ ಮೇಲೆ ನೀವು LPG ಗ್ಯಾಸ್ ಅನ್ನ ತಗೊಂಡಿದ್ದೀರೋ ಆ ಒಂದು ಮೊಬೈಲ್ ನಂಬರ್ ಹಾಕೊಂಡು ನೀವೇನ್ ಮಾಡಬೇಕು, ಈ ಒಂದು HP ಗ್ಯಾಸ್ ಅನ್ನ ಸೆಲೆಕ್ಷನ್ ಮಾಡ್ಕೊಂಡು ನೀವೇನ್ ಮಾಡ್ಬೇಕಾಗತ್ತೆ, ಸಂಪೂರ್ಣವಾಗಿ ನೀವೇನ್ ಮಾಡಬಹುದು KYC ಅನ್ನ ಸಂಪೂರ್ಣವಾಗಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರತ್ತೆ. ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಾಗ ಇದರ ಜೊತೆಗೆ ಇನ್ನೊಂದು ಬರುತ್ತೆ, ಆಧಾರ್ ಫೇಸ್ RD ಅಂತ ಬಂದಿರತ್ತೆ. ಹೌದಾ, ಇಲ್ಲಿ ಆಧಾರ್ ಫೇಸ್ RD ಒಳಗೂ ಕೂಡ ನೀವೇನ್ ಮಾಡಬಹುದು, ಇಲ್ಲಿ ಸಂಪೂರ್ಣವಾಗಿರುವಂತಹ ಒಂದು ಗೈಡ್ಲೈನ್ಸ್ ಕೂಡ ಕೊಟ್ಟಿರ್ತಾರೆ. ಯಾವ ರೀತಿಯಾಗಿ ಮಾಡಬೇಕು, ನಾವು ಏನೆಲ್ಲ ಮಾಡಬಹುದು ಅನ್ನುವಂತ ಮಾಹಿತಿ ಕೂಡ ನಿಮ್ಗೆ ಇಲ್ಲಿ ಸಂಪೂರ್ಣವಾಗಿ ಬರ್ತಾ ಇರತ್ತೆ. ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಸ್ವಲ್ಪ ಹೇಳಿರ್ತಾರೆ ಅವರು. ಈ ತರ ಪೇಜ್ ಗಳನ್ನ ನೀವು ಏನೆಲ್ಲ ಮಾಡಬಹುದು ಇದರಲ್ಲಿ ಕೂಡ ಸಂಪೂರ್ಣವಾಗಿ ಹೇಳಿರ್ತಾರೆ. ಇಲ್ಲಿಂದಾನು ಕೂಡ ನೀವು ಮಾಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ. ಹೌದಾ, ಅವಾಗ ನಾನೇನ್ ಮಾಡ್ತೀನಿ, ಹೋಮ್ ಪೇಜ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡಾಗೂ ಕೂಡ ಇದೇ ರೀತಿಯಾಗಿ ನಿಮ್ಗೆ ಪೇಜ್ ಓಪನ್ ಆಗಿರತ್ತೆ. ನೀವು ಕೂಡ ಇದೇ ರೀತಿಯಾಗಿ ಪೇಜ್ ಓಪನ್ ಮಾಡ್ಕೊಂಡು ಮಾಡಬಹುದು. ಸಪೋಸ್ ಆಧಾರ್ ಸರ್ವಿಸ್ ಅಲ್ಲಿ ನೀವು ಸಪೋಸ್ ಇಲ್ಲಿ KYC ಸರ್ವಿಸ್ ಅಂತ ಬಂದಿರತ್ತೆ, ಇಲ್ಲಿ ಕೂಡ ನೋಡಬಹುದು KYC ಸರ್ವಿಸ್ ಕೂಡ ನೀವೇನ್ ಮಾಡಬಹುದು, ಈ ಒಂದು HP ಪೇ ಗ್ಯಾಸ್ ಅನ್ನುವಂತ ಒಂದು ಅಪ್ಲಿಕೇಶನ್ ಒಳಗಡೆ ಮಾಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಈಗ ಸಪೋಸ್ ನೀವು ಲಾಗಿನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡಾಗ ಇಲ್ಲಿಂದಾನು ಕೂಡ ನೀವೇನ್ ಮಾಡಬಹುದು, HPCL HP ಪೇ ಅಂತ ಇದ್ದಿರುತ್ತೆ. ಇಲ್ಲಿಂದಾನು ಕೂಡ ನೀವು ಲಾಗಿನ್ ಅನ್ನ ಮಾಡ್ಕೊಂಡು ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕೋಬಹುದು. ಆ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ. OTP ಹಾಕಿದ ನಂತರ ನೀವೇನ್ ಮಾಡಬೇಕು, ಓಪನ್ ಮಾಡ್ಕೊಂಡು KYC ಕೂಡ ಇಲ್ಲಿಂದಾನು ಕೂಡ ಮಾಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಓಕೆನಾ, ಈಗ ಸಪೋಸ್ ನೀವು ಗೂಗಲ್ ಒಳಗೆ ಸರ್ಚ್ ಮಾಡ್ಕೋಬಹುದು KYC ಹೆಂಗ್ ಮಾಡ್ಬೇಕ್ರಿ ಸರ್ ಅಂತಾನು ಕೂಡ ನೀವು ಸರ್ಚ್ ಮಾಡ್ಕೊಂಡಾಗ ಇದೇ ರೀತಿಯಾಗಿ ಒಂದು ಮಾಹಿತಿ ಬರುತ್ತೆ. ನೋಡಬಹುದು, ನಾನು ಕ್ಲಿಕ್ ಅನ್ನ ಮಾಡ್ಕೊಂಡು HP ಗ್ಯಾಸ್ KYC ಅಂತ ಅಷ್ಟೇ ಟೈಪ್ ಮಾಡ್ಕೊಂಡ್ರೆ ಸಾಕು, ಸಂಪೂರ್ಣವಾಗಿ ಇವತ್ತು HP ಗ್ಯಾಸಿನ ಒಂದು ಇಲ್ಲಿ HP ಗ್ಯಾಸ್ KYC ಅಪ್ಡೇಟ್ ಅಂತ ಬರುತ್ತೆ. ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು. ಮಾಡಿದ ನಂತರ ಸಂಪೂರ್ಣವಾಗಿ ನಮಗೆ ಇನ್ನೊಂದು ಪೇಜ್ ಕೂಡ ಓಪನ್ ಆಗುತ್ತೆ. ಓಪನ್ ಆದ ನಂತರ ಅದರಲ್ಲಿ ಕೂಡ ನೀವೇನ್ ಮಾಡಬಹುದು, KYC ಅನ್ನ ಮಾಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಯಾಕಂದ್ರೆ ಟೈಮ್ ಶೆಡ್ಯೂಲ್ ಇರೋದಿಲ್ಲ. ಎಲ್ಲರಿಗೂ ಒಂದು ಶಾಪಿಗೆ ಹೋಗಿ ಅಲ್ಲಿ ಹೋಗಿ ಭೇಟಿ ಕೊಟ್ಟು ಪ್ರತಿಯೊಬ್ರು ಆಧಾರ್ ಕಾರ್ಡ್ ಕೊಟ್ಟು KYC ಮಾಡಿಸುವಂತದ್ರಲ್ಲಿ ಬಹಳಷ್ಟು ತೊಂದರೆ ಆಗ್ತಾ ಇತ್ತು. ಹಾಗಾಗಿ ಸರ್ಕಾರದವ್ರು ಏನ್ ಮಾಡಿದ್ದಾರೆ ಅಂದ್ರೆ KYC ಅನ್ನ ನೀವು ನಿಮ್ಮ ಒಂದು ಮೊಬೈಲ್ ಫೋನ್ ನಲ್ಲೇ ಮಾಡ್ಲಿಕ್ಕೆ ಅಂತೇಳಿ ಇವತ್ತು ಅಪ್ಲಿಕೇಶನ್ ಗಳನ್ನ ರೆಡಿ ಮಾಡಿ ಬಿಟ್ಟಿರುವಂತದ್ದು. ಯಾವ ಅಪ್ಲಿಕೇಶನ್ ಅಪ್ಪ ಅಂದ್ರೆ ಆಗ್ಲೇ ನಾನು ತೋರಿಸ್ಕೊಟ್ಟಿದ್ದೆ, ನಿಮ್ಗೆ ಗೊತ್ತಾಗ್ತದೆ ಯಾವುದು, HP ಪೇ ಗ್ಯಾಸ್ ಅಂತೇಳಿ ನಾವೇನ್ ಮಾಡ್ತೀವಿ ಆ ಒಂದು ಅಪ್ಲಿಕೇಶನ್, ಮತ್ತೆ ಆಧಾರ್ ಫೇಸ್ RD ಅಂತ ಬಂದಿರತ್ತೆ. ಇವು ಎರಡು ಅಪ್ಲಿಕೇಶನ್ ಗಳನ್ನ ನಿಮ್ಮ ಒಂದು ಮೊಬೈಲ್ ಫೋನ್ ನಲ್ಲೇ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲೇಷನ್ ಮಾಡ್ಕೊಂಡ್ರೆ ಸಾಕು, ಸಂಪೂರ್ಣವಾಗಿ ನೀವೇನ್ ಮಾಡಬಹುದು, ಆಧಾರ್ ಅಥೆಂಟಿಕೇಶನ್ ಮುಖಾಂತರ ನೀವು KYC ಅನ್ನ ಸಂಪೂರ್ಣವಾಗಿ ಮುಗಿಸ್ಕೋಬಹುದು. ಓಕೆನಾ, ಈ ರೀತಿಯಾಗಿ ಪೇಜ್ಗೆ ನೀವು ಸಪೋಸ್ ಬಂದಾಗ ಇಲ್ಲಿ ನೋಡಬಹುದು KYC ಅಂತ ಬಂದಿರತ್ತೆ. ಹೌದಾ, ಚೆಕ್ ಇಫ್ ಯು ನೀಡ್ KYC ಅಂತ ಬಂದಾಗ ನೀವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು. ಮಾಡಿದ ನಂತರ ನಮಗೆ ಇನ್ನೊಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಓಪನ್ ಆದ ನಂತರ ಇಲ್ಲಿನೂ ಕೂಡ ನಿಮ್ಗೆ KYC ಮಾಡ್ಲಿಕ್ಕೆ ಒಂದು ಫಾರ್ಮ್ ಕೂಡ ಇದ್ದಿರತ್ತೆ. ಆ ಒಂದು ಫಾರ್ಮ್ ಅನ್ನ ಭರ್ತಿ ಮಾಡ್ಕೊಂಡು
ಹತ್ತಿರದಲ್ಲಿರುವಂತಹ ಆನ್ಲೈನ್ ಸೆಂಟರ್ ಅಥವಾ ಗ್ಯಾಸ್ ಏಜೆನ್ಸಿ ಅವರಿಗೆ ಕೊಟ್ಟರೆ ನೀವೇನ್ ಮಾಡಬಹುದು, ಈ KYC ನ ಕಂಪ್ಲೀಟ್ ಮಾಡ್ಕೋಬಹುದು. ಗೊತ್ತಾಗ್ತದೆ? ಇಲ್ಲಿ ನೋಡ್ರಿ, ಡೌನ್ಲೋಡ್ ಮೇಲೆ ನಾನು ಕ್ಲಿಕ್ ಮಾಡಿದ್ರೆ ಸಾಕು, ಒಂದು ಫಾರ್ಮ್ ಡೌನ್ಲೋಡ್ ಆಗುತ್ತೆ. ಆ ಒಂದು ಫಾರ್ಮ್ ಅಲ್ಲಿ ಕೇಳುವಂತಹ ಕೆಲವೊಂದಿಷ್ಟು ಮಾಹಿತಿಯನ್ನ ಭರ್ತಿಯನ್ನ ಮಾಡಬಹುದು. ಏನ್ ಭರ್ತಿ ಮಾಹಿತಿ ಮಾಡ್ಬೇಕು ಅನ್ನೋದು ಅಲ್ಲಿ ಓಪನ್ ಆಗ್ತದೆ. ಇಲ್ಲಿ ಸಂಪೂರ್ಣವಾಗಿ ನೋಡಬಹುದು. ನಾವು ಕಸ್ಟಮರ್ ಆಗಿದ್ದೀವಿ ಅಂದ್ರೆ ನಮ್ಮ ಒಂದು ಈ KYC ಮಾಡಬೇಕಾಗಿದೆ. ಯಾರ ಹೆಸರ ಮೇಲೆ ಗ್ಯಾಸ್ ಅನ್ನ ತಗೊಂಡಿದ್ದೀರೋ ಅವರ ಒಂದು ಈ KYC ಫಾರ್ಮ್ ಅನ್ನ ಸಂಪೂರ್ಣವಾಗಿ ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ಅಂತ ಕೊಟ್ಟಿರ್ತಾರೆ. ಇವಿಷ್ಟು ದಾಖಲೆಗಳನ್ನ ಇದರಲ್ಲಿ ಯಾವ್ದಾದ್ರು ಒಂದು ದಾಖಲೆಗಳನ್ನ ತಗೊಂಡೋಗಿ ನೀವೇನ್ ಮಾಡ್ಬೇಕು, ಹತ್ತಿರದಲ್ಲಿರುವಂತಹ ಗ್ಯಾಸ್ ಏಜೆನ್ಸಿ ಅವರಿಗೆ ಭೇಟಿ ಕೊಟ್ಟು ಈ KYC ಯನ್ನ ಮಾಡ್ಕೋಬಹುದು. ಇಲ್ಲ ಸರ್, ನಾವು ಹತ್ತಿರದಲ್ಲಿರುವಂತಹ ಗ್ಯಾಸ್ ಕನೆಕ್ಷನ್ಗೆ ಹೋಗೋದಿಲ್ಲ ಅಂದ್ರೆ ನೀವು ಏನ್ ಮಾಡ್ಬೇಕು, ಆಗ್ಲೇ ನಾನು ಹೇಳಿದೆ HP ಗ್ಯಾಸ್ ಅಂತೇಳಿ, HP ಪೇ ಅಂತೇಳಿ ಒಂದು ಮೊಬೈಲ್ ಫೋನ್ ಒಳಗ ಪ್ಲೇ ಸ್ಟೋರ್ ಒಳಗೆ ಹೋಗ್ರಿ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ನೀವೇನ್ ಮಾಡಬಹುದು. ಇಲ್ಲಿ ನೋಡ್ರಿ, ಡೌನ್ಲೋಡ್ ಅಂತ HP ಇಲ್ಲಿನೂ ಕೂಡ ಬರ್ತಾ ಇದೆ ಮೇಲ್ಗಡೆನೆ, ಡೌನ್ಲೋಡ್ ಮಾಡಬಹುದು. ಆಪಲ್ ಸ್ಟೋರ್ ಇಂದ ಕೂಡ ಡೌನ್ಲೋಡ್ ಮಾಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ. ಹೌದಾ? ಇದೇ ರೀತಿಯಾಗಿ ಬೇರೆ ಬೇರೆ ಗ್ಯಾಸ್ ಈ KYC ಮಾಡಬೇಕಾಗಿತ್ತು ಅಂದ್ರೆ, ಸಪೋಸ್ ಭಾರತ್ ಗ್ಯಾಸ್ ಅನ್ನ ನಾವು HP ಗ್ಯಾಸ್ಗೆ ನಾವು ಕೂಡ ಇವತ್ತು ಭಾರತ್ ಗ್ಯಾಸ್ ಇದೆ ಸರ್ ನಮ್ದು, ಈ KYC ಮಾಡಬೇಕಾಗಿತ್ತು ಅಂದ್ರೆ ಭಾರತ್ ಗ್ಯಾಸ್ ಈ KYC ಅಂತ ಸರ್ಚ್ ಮಾಡ್ಕೊಂಡ್ರೆ ಸಾಕು. ಅಲ್ಲಿನೂ ಕೂಡ ಸಂಪೂರ್ಣವಾಗಿ ನಿಮ್ಗೆ ಭಾರತ್ ಗ್ಯಾಸ್ ಇರುವ ಒಂದು ಅಪ್ಲಿಕೇಶನ್ ವನ್ನ ಸಂಪೂರ್ಣವಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಡೌನ್ಲೋಡ್ ಮಾಡ್ಕೊಂಡು ನೀವೇನ್ ಮಾಡ್ಬೇಕು, ಈ KYC ಆನ್ಲೈನ್ ಅಂತ ಚೆಕ್ ಮಾಡ್ಕೋಬಹುದು, ಅಥವಾ ಈ KYC ಅಂತ ಅಷ್ಟೇ ಟೈಪ್ ಮಾಡ್ಕೊಂಡ್ರೆ ಸಾಕು. ನಿಮ್ಗೂ ಕೂಡ ಇಲ್ಲಿ ಭಾರತ ಗ್ಯಾಸಿನ ಈ KYC ಯಾವ ರೀತಿಯಾಗಿ ಮಾಡಬೇಕು ಅಂತೇಳಿ ಇಲ್ಲಿ ಸಂಪೂರ್ಣವಾಗಿ ಹೇಳ್ಕೊಡ್ತಾರೆ. ನೋಡ್ಬೋದು ಇಲ್ಲಿಂದ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದು ಕೂಡ ಇಲ್ಲಿ ನಿಮ್ಗೆ ಡೀಟೇಲ್ಸ್ ಬಂದಿರತ್ತೆ. ಅವಾಗ ನೀವೇನ್ ಮಾಡ್ಬೇಕು, ಆ ಒಂದು ಡೀಟೇಲ್ಸ್ ಅನ್ನ ಸಮಾಧಾನದಿಂದ ಓದ್ಕೊಂಡು ನೀವು ಅರ್ಜಿಯನ್ನ ಸಲ್ಲಿಸೋ ಮುಖಾಂತರ HP ಗ್ಯಾಸ್ ಅಥವಾ ಭಾರತ್ ಗ್ಯಾಸ್ ಅನ್ನ ಈ KYC ಮಾಡ್ಕೋಬಹುದು. ಓಕೆನಾ? ನಾನೇನ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಬಹುದು, ಕೆಳಗಡೆನೂ ಕೂಡ ಬಯೋಮೆಟ್ರಿಕ್ ಆಧಾರ್ ಅಥೆಂಟಿಕೇಶನ್ ಈ KYC ಮಾಡಬೇಕಾಗಿದೆ ಅಂದ್ರೆ ಇದರ ಮೇಲೂ ಕೂಡ ನೀವು ಕ್ಲಿಕ್ ಅನ್ನ ಮಾಡ್ಕೋಬಹುದು. ಈ ಒಂದು ಅಪ್ಲಿಕೇಶನ್ ಕೂಡ ನೀವು ನಿಮ್ಮ ಮೊಬೈಲ್ ಫೋನ್ ನಲ್ಲೇ ಡೌನ್ಲೋಡ್ ಮಾಡ್ಕೊಂಡು ಏನ್ ಮಾಡ್ಲಿಕ್ಕೆ ಆಗತ್ತೆ, ಈ KYC ಯನ್ನ ಮಾಡ್ಕೋಬಹುದು. ಇದರಲ್ಲಿ ಕೂಡ ನಿಮ್ಗೆ ಬರುತ್ತೆ. ಓಕೆನಾ? ಈ KYC ಅಂತ ನಾವು ಮೆನುವನ್ನ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿಂದ ಕನ್ನಡ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು. ಮಾಡಿದ ನಂತರ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ವತಿಯಿಂದನೂ ಕೂಡ ನಾವು ಈ KYC ಮಾಡಬೇಕಾಗಿದೆ ಸರ್ ಅಂದ್ರೆ ನೀವೇನ್ ಮಾಡಬಹುದು, ಇಲ್ಲಿ 3 ಒಂದು ಕನೆಕ್ಷನ್ ಗಳ ಒಂದು ಡೀಟೇಲ್ಸ್ ಅನ್ನ ನಾವು ನೋಡ್ತಾ ಇದೀವಿ. ನೋಡಬಹುದು, ಆಧಾರ್ ಫೇಸ್ ID ಅಪ್ಲಿಕೇಶನ್ ಜೊತೆಗೆ ತೈಲ್ ಕಂಪನಿಯ ಮೊಬೈಲ್ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡುವ ಮೂಲಕ ಸ್ವಯಂ ಒಂದು ಮುಖಾಧಾರಿತ ಬಯೋಮೆಟ್ರಿಕ್ ಆಧಾರ್ ದೃಢೀಕರಣ ಈ KYC ಅನ್ನು ಪೂರ್ಣಗೊಳಿಸಿ ಅಂತ ಹೇಳ್ಕೊಡ್ತಾ ಇದ್ದಾರೆ. ಇಲ್ಲಿ ಡೈರೆಕ್ಟ್ ಆಗಿ ನಿಮ್ಗೆ ಕನ್ಫ್ಯೂಸ್ ಆಗ್ತಿತ್ತು ಅಂದ್ರೆ, ನೀವು ಯಾವ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕು ಅಂತ ಕನ್ಫ್ಯೂಸ್ ಆಗ್ತಿತ್ತು ಅಂದ್ರೆ, ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಅಪ್ಲಿಕೇಶನ್ ಒಳಗೆ ಹೋಗ್ರಿ, ಆ ಒಂದು ವೆಬ್ಸೈಟ್ ಒಳಗೆ ಹೋಗ್ರಿ. ಹೋಗಿದ್ದ ನಂತರ ಇಲ್ಲಿ ಡೈರೆಕ್ಟ್ ಆಗಿ ನೀವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಡೈರೆಕ್ಟ್ ಆಗಿ ಆ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಆಗ್ಲಿಕ್ಕೆ ನಮ್ಗೆ ಶುರು ಆಗ್ತದೆ. ಮೊಬೈಲ್ ಫೋನ್ ಒಳಗೆ ಇಂಡಿಯನ್ ಆಯಿಲ್ 1 ಅಂತೇಳಿ ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ನೀವೇನ್ ಮಾಡಬಹುದು, ಇಲ್ಲಿ ಸ್ಟೆಪ್ ಗಳನ್ನ ಕೊಟ್ಟಿರ್ತಾರೆ, ಸಮಾಧಾನಿತ ನೋಡ್ಕೋಬಹುದು. ಯಾವ ರೀತಿಯಾಗಿ ಏನ್ ಮಾಡ್ಬೇಕು ಅನ್ನೋದು ಕೂಡ ಇಲ್ಲಿ ಸ್ಟೆಪ್ಸ್ ಗಳನ್ನ ನೋಡ್ಲಿಕ್ಕೆ ಬರುತ್ತೆ. ಈಸಿ ಆಗಿರುತ್ತೆ, ಏನಿಲ್ಲ, ನಿಮ್ಮ ಮೊಬೈಲ್ ನಂಬರ್ ಹಾಕ್ಬೇಕು, ಮೊಬೈಲ್ ನಂಬರ್ ಹಾಕೊಂಡು ಬರುವಂತ OTP ರಿಜಿಸ್ಟ್ರೇಷನ್, ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡು ಬಹಳಷ್ಟು ಈಸಿಯಾಗಿ ನೀವೇನ್ ಮಾಡಬಹುದು, ಈ KYC ಯನ್ನ ಡೈರೆಕ್ಟ್ ಆಗಿ ಮಾಡ್ಕೋಬಹುದು. ಇಲ್ಲಿ 3 ಗ್ಯಾಸ್ ಕನೆಕ್ಷನ್ ಇದ್ದವರು ನೀವೇನ್ ಮಾಡಬಹುದು, HP ಗ್ಯಾಸ್ ಬೇಕಾಗಿತ್ತು ಅಂದ್ರೆ, ಭಾರತ್ ಗ್ಯಾಸ್ ಬೇಕು ಅಂದ್ರೆ ಭಾರತ್ ಗ್ಯಾಸ್ ಮೇಲೆ ಕ್ಲಿಕ್ ಮಾಡ್ಕೋರಿ. ಡೈರೆಕ್ಟ್ ಆಗಿ ಆ ಒಂದು ಭಾರತ್ ಗ್ಯಾಸಿನ ಒಂದು ಪ್ಲೇ ಸ್ಟೋರ್ ಒಳಗೆ ನಮ್ಗೆ ಒಂದು ಅಪ್ಲಿಕೇಶನ್ ಸಿಗ್ತದೆ, ಅದನ್ನ ಇನ್ಸ್ಟಾಲೇಷನ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ನೀವೇನ್ ಮಾಡಬಹುದು, ಮೊಬೈಲ್ ಫೋನ್ ನಲ್ಲೇ ಈ KYC ಅನ್ನ ಮಾಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. HP ಗ್ಯಾಸ್ ಬೇಕಾಗಿತ್ತು ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡಾಗ ಆಗ್ಲೇ ಹೇಳಿದ್ದೆ ಯಾವ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕು ಅಂತ ಹೇಳಿದೆ, ಅದೇ ಒಂದು ಅಪ್ಲಿಕೇಶನ್ ಇವಾಗ ಓಪನ್ ಆಗುತ್ತೆ. ಆ ಒಂದು ಅಪ್ಲಿಕೇಶನ್ ಒಳಗೆ ನೀವೇನ್ ಮಾಡಬಹುದು, HP ಪೇ ಅಂತೇಳಿ ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಕೂಡ ನೀವೇನ್ ಮಾಡಬಹುದು, ರಿಜಿಸ್ಟ್ರೇಷನ್ ಮಾಡ್ಕೊಂಡು ಈ KYC ಅನ್ನ ಕಂಪ್ಲೀಟ್ ಮಾಡ್ಕೋಬಹುದು. ಸುಮ್ಮನೆ ಅಂಗಡಿ ಹೋಗಿ ತಿರುಗಾಡಬೇಡ್ರಿ. ಡೈರೆಕ್ಟ್ ಇಲ್ಲಿ ಯಾವ ಅಪ್ಲಿಕೇಶನ್ ಗಳ ಡೌನ್ಲೋಡ್ ಮಾಡ್ಬೇಕು ಅನ್ನೋದು ಹೇಳ್ಕೊಟ್ಟಿರ್ತಾರೆ. ಇಲ್ಲಿಂದ ಸಪೋಸ್ ನಿಮ್ಗೆ ಸ್ವಸಹಾಯ ವಿಡಿಯೋ ಬೇಕಾಗಿತ್ತು ಅಂದ್ರೆ, ಯಾವ ರೀತಿಯಾಗಿ ಮಾಡಬೇಕು ಸರ್ ಅಂತ ವಿಡಿಯೋ ಬೇಕಾಗಿತ್ತು ಅಂದ್ರೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಸಾಕು, ನಿಮ್ಮ ಹೆಲ್ಪ್ ಆಗ್ಲಿಕ್ಕೆ ಒಂದು ವಿಡಿಯೋ ಕೂಡ ಅವರು ಮಾಡಿಬಿಟ್ಟಿದ್ದಾರೆ. ಯಾವ ರೀತಿಯಾಗಿ ನೀವು ಈ KYC ಅನ್ನ ಮೊಬೈಲ್ ಫೋನ್ ನಲ್ಲಿ ಮಾಡ್ಕೋಬಹುದು ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ ನಂತರ ಅಂತೇಳಿ ಸ್ವಸಹಾಯ ಇಂಗ್ಲಿಷ್ ವಿಡಿಯೋ ಅಂತ ಇದ್ದಿರತ್ತೆ. ಇಲ್ಲಿಂದಾನು ಕೂಡ ಈ ಒಂದು ವಿಡಿಯೋಗಳನ್ನ ನೋಡೋ ಮುಖಾಂತರ ಹಿಂದಿ ಒಳಗೆ ಇಂಗ್ಲಿಷ್ ಒಳಗೆ ಎರಡೂ ಒಳಗೆ ಇರ್ತಾವ, ನೋಡ್ಕೊಂಡು ನೀವೇನ್ ಮಾಡಬಹುದು, ನಿಮ್ಮ ಒಂದು ಗ್ಯಾಸ್ ಕನೆಕ್ಷನ್ ಈ KYC ಅನ್ನ ಕಂಪ್ಲೀಟ್ ಮಾಡ್ಕೋಬಹುದು. ದಯವಿಟ್ಟು ಇಲ್ಲಿ ಸಂಪೂರ್ಣವಾಗಿ ಹೇಳಿಕೊಟ್ಟಿರ್ತಾರೆ. ಆಂಡ್ರಾಯ್ಡ್ ಆಪ್ ಆಗಿರ್ಬೋದು, ISO ಆಪ್, ಆಧಾರ್ ಫೇಸ್ ದೃಢೀಕರಣ ಅಪ್ಲಿಕೇಶನ್ ಕೂಡ ಕೆಳಗಡೆ ಕೊಟ್ಟಿರ್ತಾರೆ. ಇದು ಜಸ್ಟ್ ಅದರ ಬ್ಯಾಕ್ ಗ್ರೌಂಡ್ ಅಲ್ಲಿ ವರ್ಕ್ ಆಗುತ್ತೆ. ಇದಕ್ಕೆ ಯಾವುದೇ ರೀತಿಯಿಂದ ಓಪನ್ ಮಾಡಬೇಡಿ. ಡೈರೆಕ್ಟ್ ಆಗಿ ಇವೇ ಅಪ್ಲಿಕೇಶನ್ ಗಳನ್ನ ಓಪನ್ ಮಾಡ್ಕೊಂಡು ನಿಮ್ಗೆ ಯಾವ ಕನೆಕ್ಷನ್ ಇದೆ ನೋಡ್ಕೊಳ್ಳಿ. ಆ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಮೊಬೈಲ್ ಫೋನ್ ನಲ್ಲೇ ನೀವೇನ್ ಮಾಡಬಹುದು, ಸಂಪೂರ್ಣವಾಗಿ ನಿಮ್ಮ ಡೀಟೇಲ್ಸ್ ಕೇಳುತ್ತೆ, ನಿಮ್ಮ ಮಾಹಿತಿಗಳನ್ನ ಕೇಳುತ್ತೆ, ಕನ್ಸ್ಯೂಮರ್ ID ನಂಬರ್ ಕೇಳುತ್ತೆ, ಮೊಬೈಲ್ ನಂಬರ್ ಕೇಳುತ್ತೆ, ಮತ್ತೆ ಫೇಸ್ ID
ರಿಕಗ್ನಿಷನ್ ಮಾಡಿಕೊಂಡು ಸಂಪೂರ್ಣವಾಗಿ ಆಧಾರ್ ಕಾರ್ಡ್ ಅನ್ನ ಹಾಕಿ ನೀವೇನ್ ಮಾಡಬಹುದು, ಈ KYC ಅನ್ನ ಕಂಪ್ಲೀಟ್ ಮಾಡ್ಕೋಬಹುದು. ದಯವಿಟ್ಟು ಹೇಳಿರುವಂತಹ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬಾರ್ದು. ಹೆಚ್ಚಿನ ಮಾಹಿತಿಗಾಗಿ ಸಪೋಸ್ ನಿಮ್ಗೆ ಈ KYC ಇದರಲ್ಲಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸರ್, ಮೊಬೈಲ್ ಫೋನ್ ಅಲ್ಲೂ ಕೂಡ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಕೂಡಲೇ ಹತ್ತಿರದಲ್ಲಿರುವಂತಹ ಗ್ಯಾಸ್ ಏಜೆನ್ಸಿ ಅವರಿಗೆ ಭೇಟಿ ಕೊಟ್ಟು ಅಲ್ಲಿಂದಾನು ಕೂಡ ನೀವು ಈ KYC ಅನ್ನ ಕಂಪ್ಲೀಟ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಗ್ಯಾಸ್ ಕನೆಕ್ಷನ್ ಉಳಿದುಕೊಳ್ಳುತ್ತೆ. ಇಲ್ಲದಿದ್ದರೆ ಕ್ಯಾನ್ಸಲ್ ಆಗುವಂತಹ ಸಾಧ್ಯತೆಗಳು ಕೂಡ ಬಹಳಷ್ಟು ಇದ್ದಿರುತ್ತೆ. ದಯವಿಟ್ಟು ಹೇಳಿರುವಂತಹ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ.